ಶನೇಶ್ಚರಾಯ ಶಾಂತಾಯ ಸರ್ವಾಭೀಷ್ಟಪ್ರದಾರಕ ಶರಣ್ಯಾಯ ವರೆಣ್ಯಾಯ ಖಗೇಶಾಯ ನಮೋ ನಮಃ. ಸಮಸ್ತ ನಮ್ಮ ನಂಬಿಕೆಯ ಧರ್ಮಸಿಂಧು ಕಾರ್ಯಕ್ರಮ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನೋಡಿ, ಈ ದಿನದಲ್ಲಿ ನಾವು ವಿಶೇಷವಾದಂಥ ಒಂದು ಸಂಚಿಕೆಯನ್ನು ಮಾಡ್ತಾಯಿದ್ವಿ. ಅದೇನಪ್ಪ ಅಂತಂದರೆ ಸಾರ್ಧ ಸಪ್ತವರ್ಷದ ಶನಿ ಅಂತ. ಅದೇನಪ್ಪ 7.5 ಅಂದರೆ ಏನು? ಈ 7.5 ಅಂತಕ್ಕಂಥದ್ದು ಜಾತಕದಲ್ಲಿ ಬಂದಾಗ ಯಾಕೆ ಅಷ್ಟೊಂದು ಭಯ ಪಡ್ತಕ್ಕಂಥ ಜನ ಯಾರು? ಈ ಶನಿದೇವರು. ಈ ಶನಿದೇವರಿಂದ ಯಾಕೆ ಇಷ್ಟೊಂದು ಭಯ ಪಡ್ತಾರೆ ಜನ ಅಂತಕ್ಕಂಥದ್ದನ್ನು ಒಂದು ಈ ದಿನ ಶನಿದೇವರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಒಂದನ್ನ ವಿಚಾರ ಮಾಡಿ. ನೋಡಿ, ಜಾತಕದಲ್ಲಿ 22 ವರ್ಷಕ್ಕೆ ಒಂದು ಬಾರಿ ಮನುಷ್ಯ ಬದುಕೋದು ಜೀವನ 100 ವರ್ಷ. ಈ 100 ವರ್ಷ ಆಯುಸ್ಸಲ್ಲಿ ಶನಿದೇವರು 7 ಬಾರಿ ಬರ್ತಾರೆ. ಈ 7 ಬಾರಿ ಯಾವಾಗ ಬರ್ತಾನಪ್ಪ ಅಂತಂದರೆ, ಗರ್ಭದಿಂದ ಹಿಡಿದು, ಗರ್ಭದಲ್ಲೇ ಕೆಲವರು 7.5 ಶುರುವಾಗಿರುತ್ತೆ. ಬಚಕ್ರದಲ್ಲಿ ಒಂದೊಂದು ರಾಶಿಯನ್ನು ಮುಗಿಸಿಕೊಂಡು ಬಚಕ್ರದಲ್ಲಿ ಒಬ್ಬನಿಗೆ ಒಂದು ರಾಶಿಗೆ ಶನಿದೇವರು ಬರಬೇಕಂತಂತಂದರೆ 22 ವರ್ಷ ಆಗುತ್ತೆ. ಹಾಗೆಯೇ ಯಾರೇ ಈ ಶನಿದೇವರು? ಸೂರ್ಯಪುತ್ರೋ ದೀರ್ಘದೇಹೋ, ಸೂರ್ಯನ ಪುತ್ರನಾಗಿರ್ತಕ್ಕಂಥವನೇ ಯಮುನೆ ಶನಿ ಅಂತಕ್ಕಂಥದ್ದು. ಆ ಪರಮಾತ್ಮನ ನಾವು ಶನೇಶ್ಚರ ಅಂತ ಕರಿತೀವಿ. ಶನೇಶ್ಚರ ಅಂದರೆ ಅರ್ಥ ಏನು? ಚರ ಅಂತಂದರೆ ಮಂದಗತಿಯಲ್ಲಿ ನಿಧಾನವಾಗಿ ಚಲಿಸ್ತಕ್ಕಂಥ ಗ್ರಹ ಅಂತಕ್ಕಂಥದ್ದು. ಹಾಗಾಗಿ ಈ ಶನಿದೇವರಿಗೆ ನೋಡಿ, ಒಂದು ಕಾಲು ಭಿನ್ನವಾಗಿರ್ತಕ್ಕಂಥದ್ದು, ನೇತ್ರಗಳು ಕ್ರೂರವಾಗಿರ್ತಕ್ಕಂಥದ್ದು, ಕಾಕ ವಾಹನ ಅಂತಕ್ಕಂಥದ್ದು, ಬಾಣದ ಸಮೇತವಾಗಿ ಧನುರ್ಧಾರಿಯಾಗಿ ಕೂತಿರ್ತಕ್ಕಂಥ ಶನಿದೇವರು. ಸೂರ್ಯಪುತ್ರೋ ದೀರ್ಘದೇಗೋ. ಅದಕ್ಕೆ ನಮ್ಗೆ ಅಷ್ಟೋತ್ತರದಲ್ಲಿ ಏನು ಹೇಳ್ತಾರೆ ಶನಿದೇವರಿಂದ? ಪರಭೀತಿ ಹರಾಯ ನಮಃ. ಅಂದ್ರೇನು? ಬೇರೆಯವರ ಭೀತಿಯನ್ನು ತಪ್ಪಿಸ್ತಕ್ಕಂಥವನು. ಸರ್ವಾಭಿಷ್ಟಪ್ರದಾಯಿನ್ಯೇ ನಮಃ. ಅದಕ್ಕೆ ಶನಿದೇವರು ಏನಾಗುತ್ತೆ ಅಂತಂದರೆ, ಪರಮಾತ್ಮ ನೋಡಿ, ಕಾಲಿನ ಬೆರಳಿನ ತುದಿಯಿಂದ ಹಿಡಿದು ನಮ್ಮ ತಲೆಯ ತನಕ ಇಂತಿಷ್ಟು ದಿನ ಅಂಥೇಳಿ ಆ ಪರಮಾತ್ಮ ನಮ್ಮ ದೇಹದಲ್ಲಿ ಸಂಚಾರ, ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಈ ಸಂಚಾರ ಮಾಡಬೇಕಾದ್ರೆ ಏನಕ್ಕಂತಂದರೆ, ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ಅಂದ್ರೇನು? ನಾವು ಮಾಡಿರ್ತಕ್ಕಂಥ ಕರ್ಮಗಳು ಏನೇನಿರುತ್ತೋ ಅವೆಲ್ಲವೂ ಕೂಡ ಈ ಹಿಂದಿಯಲ್ಲಿ 7.5 ಅಂತಾರೆ, ಸಂಸ್ಕೃತದಲ್ಲಿ ಸಾರ್ಧ ಸಪ್ತವರ್ಷ ಅಂತಾರೆ, 7 ವರ್ಷ. ಅದರಲ್ಲಿ ಯಾವುದು 7 ವರ್ಷ? ನಿಮ್ಮ ರಾಶಿ ಹಿಂದೆ ಬಂದಾಗ 2.5 ವರ್ಷ, ರಾಶಿಗೆ ಬಂದಾಗ 2.5 ವರ್ಷ, ರಾಶಿಯಿಂದ ಮುಂದಕ್ಕೆ ಬಂದಾಗ 2.5 ವರ್ಷ, ಹೀಗಾಗಿ 7.5 ವರ್ಷ ಅಂತ ಹೇಳ್ತಾರೆ. ಈ 7.5 ವರ್ಷದಲ್ಲಿ ಏನಾಗುತ್ತೆ ಅಂತಂದರೆ, ಆ ಪರಮಾತ್ಮ ಎಲ್ಲರೂ ಅಂದ್ಕೊಂಬಿಟ್ಟಿದ್ದಾರೆ, ನನಗೆ ಶನಿಕಾಟ ಗುರುಗಳೇ, ಎಷ್ಟು ಕೆಲಸ ಮಾಡೋದು ತೊಂದರೆ ಆಗ್ತಾಯಿದೆ, ಏನು ಮಾಡಿದ್ರೂ ಅಪವಾದಗಳು ಬರ್ತಾಯಿದೆ ಅನ್ನೋ ವಿಚಾರ ಯಾಕೆ ಬರುತ್ತಪ್ಪ ಅಂತಂದರೆ, ಒಂದು ವಿಚಾರಕ್ಕೆ ಬರುತ್ತೆ. ಅರ್ಥಹಾನಿನ, ಮಾನಹಾನಿನ, ಪ್ರಾಣಹಾನಿನ. ನಿಮ್ಮ ರಾಶಿಯ ಹಿಂದೆಗಡೆ ಬಂದಾಗ ಅರ್ಥಹಾನಿ ಅಂತಾರೆ. ಅರ್ಥಹಾನಿ ಅಂದರೆ ಏನು? ಸುಮ್ಮನೆ ಯಾರಿಗಾದರೂ ಚೆಕ್ ಕೊಡೋದು, ಮಧ್ಯಕ್ಕೆ ನಿಂತು ದುಡ್ಡು ಕೊಡಿಸ್ತಕ್ಕಂಥದ್ದು, ನಂತರ ವಿನಾಕಾರಣ ಇನ್ನೊಬ್ರಿಗಾಗಿ ಏನೋ ಒಂದು ಮಾಡಲಿಕ್ಕೆ ಹೋಗಿ ಅದರಿಂದ ತೊಂದರೆ ಅನುಭವಿಸ್ತಾರೆ. ಇದನ್ನೇ ಅರ್ಥಹಾನಿ ಅಂತ ಕರೆದು. ಸಾಧಾರಣವಾಗಿ 7.5 ಬಂದಾಗ ನೋಡಿ, ಎಡಗಣ್ಣು ಹೊಡ್ಕೊಳ್ತಕ್ಕಂಥ ಜಾಸ್ತಿ ಆಗುತ್ತೆ, ಬೆನ್ನಿನ ಮೂಳೆ ಹೊಡ್ಕೊಳ್ಳೋಕೆ ಶುರುವಾಗುತ್ತೆ. ಹಾಗೆ ಪುರಾಣದ ಕಥೆಗಳಲ್ಲಿ ಏನು ಹೇಳಿದ್ದಾರೆ ಶನಿ ಭಗವಂತನಂತಂದರೆ, ಶನಿದೇವರು ಕರ್ಮಕ್ಕೆ ಕಾರಕ ಅಂತಂದರು. ನಾವು ಮಾಡತಕ್ಕಂಥ ಏನೇನು ಬ್ಯಾಲೆನ್ಸ್ಗಳಿರುತ್ತೋ ಆ ಕರ್ಮಗಳೆಲ್ಲ ಪರಿಹಾರ ಮಾಡಲಿಕ್ಕೆ ಬರ್ತಕ್ಕಂಥದ್ದು ಶನಿದೇವರು. ಅದಕ್ಕೆ ನಾವು ದೂಷಣೆ ಮಾಡಬಾರ್ದಂತೆ ಆ ಪರಮಾತ್ಮನನ್ನು. ಇನ್ನು ಜನ್ಮಕ್ಕೆ ಅಂದರೆ ರಾಶಿಗೆ ಬಂದಾಗ ಮಾನಹಾನಿ ಅಂತ ಹೇಳ್ತಾರೆ. ಅಂದ್ರೇನು? ನಮಗೆ ಮೊದಲಲ್ಲಿ ಹಣ ಅಂದ್ರೇನು, ಬಡ್ಡಿ ಅಂದ್ರೇನು, ಹಣವನ್ನು ಇನ್ನೊಬ್ಬರು ಕೊಟ್ಟರೆ ಏನಾಗುತ್ತೆ, ಮಾನವನ್ನು ಹೇಗೆ ಕಳಿತೆ ಅಂತಕ್ಕಂಥ ಅನುಭವವನ್ನು ಮಾಡಿಸ್ತಾರೆ ಅವರು. ಈ ಜನ್ಮಕ್ಕೆ ಶನಿ ಬಂದಾಗ ಏನಾಗುತ್ತೆ ಅಂತಂದರೆ, ಆ ಪರಮಾತ್ಮ ಬಂದಾಗ ಮಾನಹಾನಿನ. ಎಷ್ಟೋ ದಿನ ಕೆಲಸದಲ್ಲಿ ವಾಕ್ ಸಮರ ಅಂತಂದರೆ ಮಾತಿನಿಂದ ಉಗ್ರವಾದ ಮಾತನ್ನು ಕೊಡ್ತಾನೆ. ಯಾರಿಗೆ ದ್ವಿತೀಯದಲ್ಲಿ ನೋಡಿ, ಯಾರ ಜಾತಕದಲ್ಲಿ 2ನೇ ಮನೆಯಲ್ಲಿ ಶನಿ ಇದ್ದಾಗ ಕುಟುಂಬ ಸುಖವನ್ನು ಅನುಭವಿಸಲಾರನು. ಅದೇ 2ನೇ ಮನೆಯಲ್ಲಿ ಶನಿ ಗೋಚಾರ ಫಲದಲ್ಲಿ ಬಂದಾಗ 2 ವರ್ಷದಲ್ಲಿ ನೋಡಿ, ಕೆಲವರು ಮನೆ ಬಿಟ್ಟು ಹೊರಟೋಗ್ಬಿಡ್ತಾರೆ. ಇನ್ನು ಕೆಲವು ಮಕ್ಕಳು ಹಾಸ್ಟೆಲ್ಗೆ ಸೇರ್ಕೊತಾರೆ. ಕೆಲವರು ಮದುವೆ ನಿಶ್ಚಯ ಮಾಡ್ಕೊಂಡು ವರಾಹಿ ಮಹಿರಾಚಾರ್ಯರು ನೋಡಿ, ನಮ್ಮ ಭಟ್ಟಾಚಾರ್ಯ ಏನು ಹೇಳ್ತಾರೆ ಆಯುರ್ಭಟ್ರು, ಬೃಹತ್ ಜಾತಕದಲ್ಲಿ ಏನು ಹೇಳ್ತಾರೆ ಅಂದರೆ, ಸಾರ್ಧ ಸಪ್ತವರ್ಷ ನಡಿಬೇಕಾದ್ರೆ, ಶನಿ ದಿಶಾಭುಕ್ತಿಗಳು ನಡಿಬೇಕಾದ್ರೆ, 7.5 ನಡಿಬೇಕಾದ್ರೆ ಮದುವೆ ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ.
ಯಾಕಂದರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮದುವೆ ವಿಚಾರದಲ್ಲಿ ಅಪವಾದಗಳು ಬರ್ತಕ್ಕಂಥ ಜಾಸ್ತಿ ಇರುತ್ತೆ. ಜೊತೆಗೆ ಇನ್ನೂ ಉನ್ನತವಾದ ವಿಚಾರ ಹೇಳಬೇಕಂತಂದರೆ ಕೊನೆಗೆ ಪ್ರಾಣಹಾನಿ ಅಂತ ಹೇಳಿದ್ರು. ಇದೆಲ್ಲ ಆದಮೇಲೆ ಒಬ್ಬ ಮನುಷ್ಯನಿಗೆ 7ರಿಂದ 10 ಬಾರಿ ಬರಬೇಕಾದ್ರೆ ಆ ಬರ್ತಕ್ಕಂಥ ಸಂದರ್ಭದಲ್ಲಿ ಮದುವೆ ಸಂದರ್ಭದಲ್ಲೋ ಅಥವಾ ವಿದ್ಯಾಭ್ಯಾಸ ಸಂದರ್ಭದಲ್ಲೋ ಅಥವಾ ಯಾರಾದರೂ ಕೆಲಸಕ್ಕೆ ಸೇರ್ತಕ್ಕಂಥ ಸಂದರ್ಭದಲ್ಲಿ ಈ ಪರಮಾತ್ಮರು ಬಂದಾಗ ಯಾವುದೇ ಕಾರಣಕ್ಕೂ ಶನಿದೇವರು ಯಾರಿಗೂ ತೊಂದರೆ ಕೊಡಬೇಕು ಅಂತ ಇಲ್ಲ. ಖಂಡಿತವಾಗಲೂ ಆ ಪರಮಾತ್ಮನ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ, ಯಾರು ಶರಣಾಗತಿ ಆಗ್ತಾರೋ ಆ ಪರಮಾತ್ಮನಿಗೆ ಒಳ್ಳೆಯದಾಗತ್ತೆ. ಅದಕ್ಕೆ ಈ ಸಾರ್ಧ ಸಪ್ತವರ್ಷದಲ್ಲಿ ನೋಡಿ, ಇವಾಗ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ, ಈಗ ನಡೀತಿರ್ತಕ್ಕಂಥದ್ದು ಒಂದು ಜಾಸ್ತಿ ತೊಂದರೆ ಇರ್ತಕ್ಕಂಥದ್ದು ಯಾರಿಗಪ್ಪ ಅಂತಂದರೆ, ಒಂದು ಮಕರ ರಾಶಿಯವರಿಗೆ ಅಂತ್ಯಭಾಗ, ಕುಂಭ ರಾಶಿಯವರಿಗೆ ಮಧ್ಯಭಾಗ, ಮೀನ ರಾಶಿಯವರಿಗೆ ಈಗ ಆರಂಭದ ಕಾಲ. ಅದರ ರಾಶಿಯಲ್ಲಿ ತುಲಾ ರಾಶಿಯವರಿಗೆ ಈಗ ಪಂಚಮ ಶನಿ. ತುಲಾ ರಾಶಿ ಬಗ್ಗೆ, ಪಂಚಮ ಶನಿ ಬಗ್ಗೆ ಈ ಸಂಚಿಕೆಯಲ್ಲಿ ಹೇಳೋದಾದರೆ, ಪಂಚಮಂ ಪುತ್ರಪೀಡಾನ ನೋಡಿ, ಈಗ ತುಲಾ ರಾಶಿಯವರಿಗಿದೆ ಪಂಚಮ ಶನಿ. ಹೀಗಿದ್ದಾಗ ಏನಾಗುತ್ತೆ, ಪುತ್ರಪೀಡಾನ, ಮಕ್ಕಳಿಂದ ತೊಂದರೆ, ಮಕ್ಕಳ ದುಶ್ಚಟಕ್ಕೆ ಗುರಿಯಾದು, ಮಕ್ಕಳ ಆರೋಗ್ಯಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಕೆಟ್ಟ ಜನರಿಂದ ಅಪವಾದಗಳು ಬರ್ತಕ್ಕಂಥದ್ದು ತುಲಾ ರಾಶಿಯವರಿಗಿರುತ್ತೆ ಇವಾಗ. ಯಾಕೆಂದರೆ ನಾವು ಶನಿದೇವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾಗಿ ತುಲಾ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಈ ರಾಶಿಯವರು ನಾನು ಕೊನೆಯಲ್ಲಿ ಹೇಳ್ತೀನಿ ಪರಿಹಾರ. ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿ. ಅರ್ಧಾಷ್ಟಮ ಅಂದರೆ 4ನೇ ಮನೆಯಲ್ಲಿ ಮಾತೃಸ್ಥಾನದಲ್ಲಿ ಇರೋದ್ರಿಂದ ತಾಯಿಗೆ, ಈ ವೃಶ್ಚಿಕ ರಾಶಿ ಮಕ್ಕಳಿಂದ ತಾಯಿಗೆ ಭಾರಿ ಚಿಂತೆ ಗೊಂದಲ ಕೂಡ ಆಗ್ತಾರೆ. ಅಂದರೆ ಕೆಲಸಕ್ಕೆ ಹೋಗಲ್ಲ, ಸೋಮಾರ್ತನ, ಅದರ ಜೊತೆಯಲ್ಲಿ ವಾಹನಗಳನ್ನು ಪದೇ ಪದೇ ಕಳ್ಕೊಳ್ಳೋದು ಇಲ್ಲ ಮಾರ್ಬಿಡೋದು ಮಾಡ್ತಾರೆ ವೃಶ್ಚಿಕ ರಾಶಿಯವರು. ಇವಾಗ ಸ್ಥಾನಪಲಟ ಆಗ್ತಕ್ಕಂಥದ್ದು ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಅದೇ ರೀತಿಯಾಗಿ ಮಕರ ರಾಶಿಯವರಿಗೆ ದ್ವಿತೀಯದಲ್ಲಿ ಶನಿ ಇರೋದ್ರಿಂದ ಅನಾವಶ್ಯಕವಾದಂಥ ಖರ್ಚುಗಳು, ಇಲ್ಲ ಕೊಡೋ ಸಂಬಳ ಕೊಡಲ್ಲ, ನಂತರ ಮಾತಿನ ಬಿರುಸುವಾದ ಮಾತಿನಿಂದ ನಿಷ್ಠುರಗಳು ಜಾಸ್ತಿ ಆಗುತ್ತೆ ಮಕರ ರಾಶಿಯವರಿಗೆ. ಇನ್ನು ಕುಂಭ ರಾಶಿಗರ ಜನ್ಮದಲ್ಲೇ ಕುಜಾಶನಿಯಿಂದ ಒಂದು ಸಣ್ಣದಾದಂಥ ಶಸ್ತ್ರಚಿಕಿತ್ಸೆನೂ ಆಗಬಹುದು. ಅದರ ಜೊತೆಯಲ್ಲಿ ದ್ವಿತೀಯದಲ್ಲಿ ರಾಹು ಇದ್ದುಬಿಟ್ರೆ ನಾಲಿಗೆಯಲ್ಲಿ ಜಿಹ್ವಾಸ್ಥಾನೆ ಅಶೇಷವಾಗ್ಜಾಡ್ಯ ಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ. ರಾಹು ದ್ವಿತೀಯದಲ್ಲಿದ್ದಾಗ ನಾಲಿಗೆ ಹುಣ್ಣಾಗ್ತಕ್ಕಂಥದ್ದು, ತೊಂದರೆ ಆಗ್ತಕ್ಕಂಥದ್ದು ಇರುತ್ತೆ. ಆದರೆ ಈಗ ನಾವು ಕರ್ಮಸ್ಥಾನಾಧಿಪತಿ ಶನಿ ಬಗ್ಗೆ ಅರ್ಥ ಮಾಡ್ಕೋಬೇಕಾದ್ದೇನೋ, ಯಾರು ಅವರಿಗೆ ಶರಣಾಗತಿ ಆಗ್ತೀರಾ ಅದರಿಂದ ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಆದರೆ ಆ ಭಗವಂತನನ್ನು ಯಾರು ಸ್ಮರಣೆ ಮಾಡ್ತೀರಾ ಅವರಿಂದ ಸಾರ್ಧ ಸಪ್ತವರ್ಷವನ್ನು ಗೆಲ್ಲಬಹುದು. ಅದಕ್ಕೆ ಶನಿದೇವರಿಗೆ ಏನಂತಂತಂದರೆ, ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತನ್ ತನ್ನಮಾಮಿ ಶನೇಶ್ವರಂ. ನವಗ್ರಹಗಳಲ್ಲಿ ಶನಿದೇವರನ್ನು ಪಶ್ಚಿಮಕ್ಕೆ ಇಟ್ಟಿರ್ತಾರೆ. ಅವರಿಗೆ ಪಶ್ಚಿಮ ದಿಕ್ಕು ಶ್ರೇಷ್ಠವಾದ್ದು. ಅದಕ್ಕೆ ಸ್ವಾಮಿ ನಮ್ಮ ಕೈಲಿ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಪಂಚಮ ಶನಿ, ಅರ್ಧಾಷ್ಟಮಿ, ಸಾರ್ಧ ಶನಿ ಬಂದಾಗ ಆ ಪರಮಾತ್ಮನ ಶನಿ ಅಂತ ಕರಿಬಾರ್ದು, ಶನೀಶ್ವರ ಅಂತ ಕರಿಬೇಕು. ಅದರ ಜೊತೆಯಲ್ಲಿ ಯಾರು ಈ ಶನಿದೇವರ ಆರಾಧನೆಯನ್ನು ಮಾಡ್ತೀರಾ ಅವ್ರು ಖಂಡಿತ ಒಳ್ಳೆಯದಾಗಲ್ಲ. ಈ ರಾಶಿಯವರು, ಈ 5 ರಾಶಿಯವ್ರನ್ನ ಏನು ತಿಳಿಸಿದ್ದೀನಿ. ಅದರ ಕಟಕ ರಾಶಿಯವ್ರಿಗೂ ಇದೆ, ಸಿಂಹ ರಾಶಿಯವರ ಸಪ್ತಮ ಶನಿ, ಕಟಕ ರಾಶಿಯ ಅಷ್ಟಮ ಶನಿ ಇರುತ್ತೆ. ಆದರೆ ಸ್ವಂತ ಮನೆಯಲ್ಲಿದ್ದರೂ ಕೂಡ ಎಕ್ಸೆಪ್ಷನ್ ಏನಿಲ್ಲ, ಆದರೂ ಕೂಡ ತೊಂದರೆ ಆಗುತ್ತೆ. ಆದ್ದರಿಂದ ತೊಂದರೆ ಆಗುತ್ತೆ ಅಂತ ಗಾಬರಿ ಪಡೋದು ಬೇಡ. ಅದಕ್ಕೆ ಪರಿಹಾರವನ್ನು ತಿಳಿಸ್ತೀನಿ. ಸರಳವಾದ ಸೂಕ್ಷ್ಮವಾದ ಪರಿಹಾರ ಎಂದರೆ ಜಪೇ ದಶ್ವತ್ಥ ಸನ್ನಿಧೌ. ನೋಡಿ, ನವಗ್ರಹ ಪ್ರದಕ್ಷಿಣೆ ಮಾಡ್ತೀರಾ, ಸಾಯಂಕಾಲ ಪ್ರದಕ್ಷಿಣೆ ಮಾಡಬಾರ್ದು, ಬೆಳಗ್ಗೆ ಮಾತ್ರ ಪ್ರದಕ್ಷಿಣೆ ಮಾಡಬೇಕು. ಯಾವ ಶಾಸ್ತ್ರದಲ್ಲೂ ಉಲ್ಲೇಖ ಹೇಳಿಲ್ಲ. ರಾಮದೇವರು ರಾಮೇಶ್ವರದಲ್ಲಿ ನವಗ್ರಹನ ಪ್ರತಿಷ್ಠಾಪನೆ ಮಾಡಿದ್ರು. ಯಾಕೆ ಮಾಡಿದ್ರು? ಅವರು ರಾವಣನಿಂದನೇ ಕಂಕಣವನ್ನು ಕಟ್ಟಿಸ್ಕೊಂಡ್ರು. ಶ್ರೀರಾಮದೇವರು ಯುದ್ಧಕ್ಕೆ ರಾವಣನಿಂದ, ಯಾಕಂದರೆ ಮಹಾಬ್ರಾಹ್ಮಣ ರಾವಣನಿಂದನೇ ರಾಮ ಕಂಕಣವನ್ನು ಕಟ್ಟಿಸ್ಕೊಂಡ, ಯುದ್ಧಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡಿಕೊಂಡ. ಅದ್ರ ಜೊತೆಯಲ್ಲಿ ರಾಮದೇವರಿಗೆ ನೋಡಿ, ಮೊದಲೆಲ್ಲ 14 ವರ್ಷ ಸಾಡೆ ಸಾತಿತ್ತು ಅಂತ ಹೇಳ್ತಾರೆ. ಈಗ ಕಲಿಯುಗಕ್ಕೆ 7 ವರ್ಷ ತಡ್ಕೊಳ್ಳೋದೇ ಕಷ್ಟ ಇದೆ. ಅದಕ್ಕೆ ರಾಮದೇವರು ಕೂಡ ರಾಮೇಶ್ವರದಲ್ಲಿ ಹೋಗಿ ನೋಡ್ಬೋದು, ನವಗ್ರಹಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಹಾಗೆ ಶನಿದೇವರು ಕಥೆಗಳ ಪುರಾಣಗಳ ಉಲ್ಲೇಖ ಏನು ಹೇಳ್ತಾರೆ ಅಂದರೆ, ನೋಡಿ ವಿಚಿತ್ರವಾಗಿರ್ತಕ್ಕಂಥದ್ದು, ಅಯೋಧ್ಯೆಯಲ್ಲಿ ನೋಡಿ ಮಂಥರೆಯ ಮೇಲೆ ಬಂದು ಶನಿದೇವರು ಬಾಯಲ್ಲಿ ನುಡಿಸ್ಬಿಟ್ರು. ಕೈಕೇಯಿ ಬಾಯಲ್ಲಿ ಅಜ್ಞಾತವಾಸ ವನವಾಸವನ್ನು ನುಡಿಸ್ಬಿಟ್ರು. ಅದಕ್ಕೆ ಶನಿದೇವರು ಎಲ್ಲೆಲ್ಲಿ ಇರ್ತಾರೆ ಅಂತಂದರೆ, ಆ ಪರಮಾತ್ಮ ಬರಬೇಕಾದ್ರೆ ಶಿವನನ್ನು ಕೂಡ ಶಾಪಗ್ರಸ್ತನಾಗಿದ್ದ, ಬಚ್ಚಲ ಮನೆಯಲ್ಲಿ ಹಲ್ಲಿಯಾಗಿದ್ದು ಅನುಭವಿಸ್ದ ಶಿವ. ಅದೇ ರೀತಿ ವಿಕ್ರಮಾದಿತ್ಯ, ನಳಮಹಾರಾಜ, ಸತ್ಯ ಹರಿಶ್ಚಂದ್ರ, ಎಷ್ಟೋ ಜನ
ಈ ಶನಿ ಭಗವಂತನಿಂದ ಪಾರಾಗಲಿಕ್ಕೆ ಶರಣಾಗತಿ ಆದರು. ಅದರಿಂದ ವೀಕ್ಷಕರೇ, ಈ ವಿಶೇಷ ಸಂಚಿಕೆಯಲ್ಲಿ ಏನು ಹೇಳ್ತೀನಿ ಅಂದರೆ, ಎಳ್ಳುಂಡೆ, ತಿರುಪತಿಯ ದರ್ಶನ, ಕರಿ ಕಂಬಳಿ, ಮಹಿಷಿ ಅಂದರೆ ಎಮ್ಮೆಯ ದಾನ, ಅದರ ಜೊತೆಯಲ್ಲಿ ಇದು ಏನೂ ಮಾಡಲಿಕ್ಕಾಗಲಿ ಅಂತಂದರೆ ಜಪೇ ದಶ್ವತ್ಥ ಸನ್ನಿಧೋ ದಶರಥ ಕೃತ ಶನೇಶ್ವರ ಸ್ತೋತ್ರ ಅಂತ ಬರುತ್ತೆ. ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಸಾಧಾರಣವಾದ ಮಂತ್ರವನ್ನು ಹೇಳ್ತೀನಿ. ಈ ಮಂತ್ರವನ್ನು ಬರೆದಿಟ್ಕೊಂಡು ಯಾರು ಮಾಡ್ತೀರಾ, ಈ ಸಾರ್ಧ ಸಪ್ತವರ್ಷ 7.5 ಕಳಿಬೇಕಂದ್ರೆ ತಾಳ್ಮೆ ಇರಬೇಕು, ಸಹನೆ ಇರಬೇಕು, ಇನ್ನೊಬ್ಬರು ಸುದ್ದಿಗೆ ಹೋಗಬಾರ್ದು. ಅದ್ರ ಜೊತೆಯಲ್ಲಿ ತಮ್ಮ ಕೆಲಸ ಏನಿರ್ತೋ ಭಗವಂತನ ಮೇಲೆ ಭಾರ ಹಾಕಿ ಮಾಡ್ಕೊಂಡು ಹೋದರೆ ಖಂಡಿತವಲ್ಲ ಕೂಡ ಸಾರ್ಧ ಸಪ್ತವರ್ಷ ಗೆಲ್ಬೋದು. ಓಂ ಶಂ ಶನೈಶ್ಚರಾಯ ನಮೋ ನಮಃ. ಒಂದು ಕರಿ ಬಟ್ಟೆಯಲ್ಲಿ ಮುಷ್ಟಿಯಷ್ಟು ಎಳ್ಳನ್ನು ಹಾಕಿ, ಸ್ವಲ್ಪ ಎಳ್ಳೆಣ್ಣೆಯನ್ನು ಹಾಕಿ, ಅದನ್ನು ಗಂಟನ್ನು ಕಟ್ಟಿ ಉರಿತಕ್ಕಂಥ ಅಶ್ವತ್ಥ ಸನ್ನಿಧಿಯಲ್ಲಿ ಆ ಎಳ್ಳು ದೀಪವನ್ನು ಹಚ್ಬೋದು. ಅಥವಾ ಪ್ರತಿ ಭಾನುವಾರ ಸಾಯಂಕಾಲ ರಾಹುಕಾಲದಲ್ಲಿ ಇಲ್ಲ ಶನಿವಾರ ರಾಹುಕಾಲದಲ್ಲಿ ಆ ಗಂಟನ್ನು ಕೈಗೆ ತಗೊಂಡು 21 ಪ್ರದಕ್ಷಿಣೆಯನ್ನು ಮಾಡಿ ಆ ಎಳ್ಳು ಬತ್ತಿ ದೀಪವನ್ನು ಯಾರು ಹಚ್ಚುತ್ತೀರಾ ಖಂಡಿತವಾಗಲೂ ಕೂಡ ಆ ಶನೇಶ್ವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಅದಕ್ಕೆ ಈ ಶನಿದೇವರನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡೋದ್ರಿಂದ ಕೆಲವು ಶನಿದೇವರ ಕಥೆಯನ್ನು ಮನೆಯಲ್ಲಿ ಮಾಡಿಸ್ತೀರಾ, ಅದು ಬೆಳೆದಿದೆ ಶನಿದೇವರ ಕಥೆ ಅಂತ. ಖಂಡಿತ ಕಥೆಯನ್ನು ಮನೆಯಲ್ಲಿ ಮಾಡಿಸಿ, ಆದರೆ ಶ್ರದ್ಧೆಯಿಂದ ಮಾಡಿಸಿ. ಶ್ರದ್ಧೆಯಿಂದ ಮಾಡಲಿಲ್ಲ, ಅಯ್ಯೋ ಒಂದಷ್ಟು ಜನ ಬಂದಿದ್ದಾರೆ ಶನಿದೇವ್ರ ಕತೆ ಕೇಳ್ತಾರೆ, ಊಟ ಮಾಡಬೇಕು, ಆಲೂಗಡ್ಡೆ ಬಂದಿಲ್ಲ, ಟೊಮೊಟೊ ಬಂದಿಲ್ಲ, ಮಿಕ್ಸಿಗೆ ಹಾಕಿಲ್ಲ ಅಂತಂದರೆ ಆಗಲ್ಲ. ಶನಿದೇವರ ಕತೆ ಮಾಡಬೇಕಾದ್ರೆ ಶ್ರದ್ಧೆಯಿಂದ ಮಾಡಬೇಕು. ಶನಿದೇವರ ಕಥೆಯನ್ನು, ಆ ಕಥೆಯನ್ನು ಶ್ರದ್ಧೆಯಿಂದ ಯಾರು ಕೇಳ್ತಿರೋ, ಶ್ರದ್ಧೆಯಿಂದ ಶನಿದೇವರ ಕಥೆಯನ್ನು ಯಾರು ಓದ್ತಿರೋ ಅವರು ಖಂಡಿತವಾಗಲೂ ಕೂಡ ಆ ಭಗವಂತನ ಅಂತ ಶನಿದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಶನಿದೇವರು 7.5 ಅಂದ ತಕ್ಷಣ ಭಯ ಬೀಳೋ ಅವಶ್ಯಕತೆ ಇಲ್ಲ. ತಾಳ್ಮೆ ಸಹನೆಯಿಂದ ಆ ಭಗವಂತನ ನಂಬಿದ್ರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಶನಿದೇವರ ಬಗ್ಗೆ ವಿಶೇಷ ಫಲಗಳನ್ನು ತಿಳ್ಕೊಳ್ಳೋಣ. ಎಲ್ಲ ಸಮಸ್ತ ವೀಕ್ಷಕರು ಕೂಡ ಒಳ್ಳೆಯದಾಗಲಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಶುಭಮಸ್ತು. ಸರ್ವೇ ಜನ ಸುಖಿನೋ ಭವಂತು.